ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಿಡದಿಯಲ್ಲಿ ಸಿಗೋ ತರಾನೇ ತುಂಬಾನೇ ಸ್ಮೂತ್ ಆಗಿ ಹತ್ತಿಯಷ್ಟೇ ಮೃದುವಾಗಿ ತಟ್ಟೆ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬಾನೇ ಬಿಳಿಬಿಳಿಯಾಗಿ ಹೇಗೆ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ತಾರೆ. ಅವ್ರಿಗೆ ಕೂಡ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ. ನಾನು ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ. 3 ಕಪ್ ಆಗುವಷ್ಟು ಅಕ್ಕಿ ಹಾಕೊಳ್ತಾ ಇದ್ದೀನಿ. ಇಡ್ಲಿ ಅಕ್ಕಿನೇ ಹಾಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಬೇಕು. ನೋಡಿ, ಈ ಥರ ಕೈಯಲ್ಲಿ ಇಚ್ಕಿ ವಾಶ್ ಮಾಡ್ಕೊಬೇಕು. ಅದರಲ್ಲಿ 3 ಸರಿ ಆದರೂ ವಾಶ್ ಮಾಡ್ಕೊಬೇಕು. ಅದರಿಂದನೇ ವೈಟ್ ಬರೋದು ಇಡ್ಲಿ. ನೆನೆಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನು ಒಂದು 5 ಅವರ್ ನೆನೆಯಕ್ಕೆ ಇಟ್ಕೊಳ್ತೀನಿ. ಮತ್ತೆ ಒಂದು ಬೌಲ್ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಉದ್ದಿನ ಕಾಳನ್ನ ಹಾಕೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಅದನ್ನು ಒಂದು 5 ಅವರ್ ನೆನೆಯಕ್ಕೆ ಇಡ್ತೀನಿ. ಮತ್ತೆ ಇನ್ನೊಂದು ಬೌಲಿಗೆ ಸಬ್ಬಕ್ಕಿ ಹಾಕೊಳ್ತಾ ಇದ್ದೀನಿ. 1 ಹಿಡಿ ಆಗುವಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೇನೆ ನೆನೆಯಕ್ಕೆ ಇಡ್ತೀನಿ. ನಮ್ಗೆ 1 ಅವರ್ ಬೇಕಾದ್ರೂ ನೆನೆಸ್ಕೊಬೋದು ಅದನ್ನ. ನೋಡಿ, ನಮ್ಗೆ ಇವಾಗ ಚೆನ್ನಾಗಿ ನೆಂದಿದೆ 5 ಅವರ್ ಆದ್ಮೇಲೆ. ನಾವು ಎಷ್ಟು ನೆನೆಸ್ಕೊಂತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ತಟ್ಟೆ ಇಡ್ಲಿ. ಮಿಕ್ಸಿ ಜಾರ್ಗೆ ಉದ್ದಿನ ಕಾಳನ್ನ ನೆನೆಸಿದ್ವಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಸಬ್ಬಕ್ಕಿ ಮತ್ತೆ ಅವಲಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಡ್ಬರ್ಬೇಕು. ನೋಡಿ, ಈ ತರ ಸಣ್ಣದಾಗಿ ರುಬ್ಬಿದ್ದೀನಿ. ಇದೇ ತರ ರುಬ್ಕೊಬೇಕು. ಅದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಅದೇ ಮಿಕ್ಸಿ ಜಾರಿಗೆ ಅಕ್ಕಿನ ಕೂಡ ಹಾಕೊಳ್ತಾ ಇದ್ದೀನಿ. ನಾವು ಇದನ್ನ ಸ್ವಲ್ಪ ತರಿಯಾಗಿ ರುಬ್ಕೊಬೇಕು. 1 ಲೋಟ ಆಗುವಷ್ಟು ನೀರು ಹಾಕಿದ್ದೀನಿ. ನೋಡಿ, ಈ ತರ ರುಬ್ಕೊಬೇಕು. ಅದನ್ನು ಕೂಡ ಅದೇ ಬೌಲ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಮಿಕ್ಸ್ ಮಾಡ್ಕೊಬೇಕು. ಅವಾಗ ನಮಗೆ ಬೆಳಗ್ಗೆ ಅಷ್ಟೊಳಗೆ ಚೆನ್ನಾಗಿ ಉಕ್ಕಿರುತ್ತೆ ಹಿಟ್ಟು. ನಮಗೆ ಎಷ್ಟು ಚೆನ್ನಾಗಿ ಉಕ್ಕುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ತಟ್ಟೆ ಇಡ್ಲಿ. ನಾನು ಒಂದು ನೈಟ್ ಫುಲ್ಲು ಅದಕ್ಕೆ ಬಿಟ್ಟಿದ್ದೆ ಉಕ್ಕಕ್ಕೆ. 1 ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ. ನೋಡಿ, ನಮಗೆ ಬೆಳಗ್ಗೆ ಅಷ್ಟೊಳಗೆ ಎಷ್ಟು ಚೆನ್ನಾಗಿ ಉಕ್ಕಿದೆ ಅಂತ. ಈ ತರ ಉಕ್ಕೋದ್ರಿಂದ ಸೋಡಾ ಕೂಡ ಹಾಕ್ಬೇಕಾಗಿಲ್ಲ. ನಮ್ಗೆ ಈ ತರ ಉಕ್ಕಿದ್ರೇನೆ ಗೊತ್ತಾಗುತ್ತೆ ಇಡ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ. ಲೈಟ್ ಕೈಯಲ್ಲಿ ತಿರುಗಿಸ್ಕೊಬೇಕು. ನೋಡಿ, ಇಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ನಾನು. ಮತ್ತೆ ನೀರು ಆ್ಯಡ್ ಮಾಡಿಲ್ಲ. ನಾನಿಲ್ಲಿ ಇಡ್ಲಿ ಪ್ಲೇಟ್ ತಗೊಂಡಿದ್ದೀನಿ, ತಟ್ಟೆ ಇಡ್ಲಿ ಪ್ಲೇಟು. ಸ್ವಲ್ಪ ಎಣ್ಣೆ ಹಾಕಿ ಸರ್ವ್ಕೊಳ್ತೀನಿ. ನಾವು ಎಣ್ಣೆ ಹಾಕೋದ್ರಿಂದ ತಳ ಅಂಟೋದಿಲ್ಲ ಇಡ್ಲಿದು. ನಾನಿಲ್ಲಿ 1.5 ಸೌಟ್ ಆಗುವಷ್ಟು ಇಡ್ಲಿ ಹಿಟ್ಟನ್ನು ಹಾಕೊಳ್ತೀನಿ. ನಾವು ನಾರ್ಮಲ್ ಇಡ್ಲಿ ಹಿಟ್ಟು ಹಾಕೊಳ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಬೇಕು. ನಾನು ಎಲ್ಲದಕ್ಕೂ ಅದೇ ತರ ಹಾಕೊಳ್ತಾ ಇದ್ದೀನಿ. ನೋಡಿ, ಇಡ್ಲಿ ಸ್ಟ್ಯಾಂಡಿಗೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ತಟ್ಟೆ ಇಡ್ಲಿ ಸ್ಟ್ಯಾಂಡ್ ರೆಡಿ ಇದೆ. ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಇಟ್ಕೊಂಡಿದ್ದೆ. ಅದೇ ಪಾತ್ರೆಯೊಳಗಡೆ ಇಟ್ಕೊಳ್ತೀನಿ. ಫ್ಲೇಮ್ನ ಹೈಯಲ್ಲಿ ಇಟ್ಟಿದ್ದೀನಿ. 5 ರಿಂದ 10 ನಿಮಿಷದೊಳಗೆ ಬೆಂದೋಗುತ್ತೆ. ನಾವು ಮಾಮೂಲಿ ಇಡ್ಲಿ ಬೇಯಿಸ್ತೀವಲ್ಲ, ಅದಕ್ಕಿಂತ ಒಂದು 3 ನಿಮಿಷ ಜಾಸ್ತಿ ಬೇಯಿಸ್ಕೊಬೇಕು. ನಿಮಗೆ ಅಷ್ಟು ಗೊತ್ತಾಗಿಲ್ಲ ಅಂದ್ರೆ ಕಡ್ಡಿಯಲ್ಲಿ ಪ್ರೆಸ್ ಮಾಡಿ ನೋಡ್ಕೊಳ್ಳಿ, ಅವಾಗ ಬೆಂದಿರುತ್ತಾ ಅಂತ ಗೊತ್ತಾಗುತ್ತೆ. ನಾನು ತಣ್ಣಗಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾವು ಬಿಸಿನಲ್ಲಿ ತೆಗಿಯಕ್ಕಾಗಲ್ಲ, ಸ್ವಲ್ಪ ತಣ್ಣಗಾಗಬೇಕು. ನೋಡಿ, ತಣ್ಣಗಾಕಿ ಇಟ್ಟಿದ್ದೀನಿ ಇವಾಗ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾನಿಲ್ಲಿ 1 ಸ್ಪೂನ್ ನೀರು ಹಾಕೊಂಡು ಎಡ್ಜಸ್ನ ಬಿಡಿಸ್ಕೊಳ್ತಾ ಇದ್ದೀನಿ. ತಳ ಅಂಟಬಾರ್ದು ಅಂತೇಳಿ ನೀರು ಹಾಕೊಂಡಿದ್ದೀನಿ. ನೋಡಿ, ಎಡ್ಜಸ್ನ ಈ ತರ ಬಿಡಿಸ್ಕೊಂಡ್ರೆ ನಮ್ಗೆ ಈಸಿಯಾಗಿ ಬರುತ್ತೆ. ನೋಡಿ ಯಾವ ತರ ಬರ್ತಾ ಇದೆ ಅಂತ. ನೋಡಿ, ಕೆಳಗಡೆ ಒಂದು ಪ್ಲೇಟಿಗೆ ಒಂಚೂರು ಅಂಟಿಲ್ಲ.
ನೋಡಿ ಇಷ್ಟು ಸಾಫ್ಟ್ ಆಗಿರುತ್ತೆ, ಇಷ್ಟು ತಿಕ್ಕಾಗಿದ್ರೂ ತುಂಬ ತಿನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಬಿಡದಿಯಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ. ನಾನು ಮತ್ತೆ ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಹತ್ತಿಯಷ್ಟೇ ಮೃದುವಾಗಿರುತ್ತೆ, ತುಂಬಾನೇ ಸಾಫ್ಟ್ ಆಗಿರುತ್ತೆ. ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ, ನಾವು ನಿಮಗೆ ಮಾಡಿ ತಿಳಿಸ್ತೀವಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.